ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋನಲ್ಲಿ ನಾವು KSET 2020 ಎಕ್ಸಾಮಿನೇಷನ್ ಸಲುವಾಗಿ ಕರೆಂಟ್ ಅಫೇರ್ಸ್ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021ನಲ್ಲಿ ನಾವು ನಿಮಗೆ 40 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. 1000 MCQಗಳ PDF ಅನ್ನು ನೀಡ್ತಾ ಇದ್ದೀವಿ. ಮತ್ತು ನೀವು 40 ಟೆಸ್ಟ್ಗಳ ಸೊಲ್ಯೂಷನ್ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಶಾರ್ಟ್ ನೋಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ನೀವೇನಾದರೂ ಈ 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ನೀವು ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಸ್ಕೋರನ್ನು ಗಳಿಸ್ತೀರಿ. ಈ ರೀತಿ ಪೇಪರ್ 1ನಲ್ಲಿ ಹೆಚ್ಚಿನ ಸ್ಕೋರನ್ನು ಗಳಿಸಿದ್ರೆ KSET ಕ್ವಾಲಿಫೈ ಆಗೋದು ತುಂಬ ಈಸಿ ಆಗ್ತದೆ. ಸೊ ಫ್ರೆಂಡ್ಸ್, ಈ ಒಂದು ಶೆಡ್ಯೂಲನ್ನು ಕೂಡ ಇಲ್ಲಿ ನೋಡ್ಬೋದು. ಮೊದಲನೇ ಟೆಸ್ಟ್ ನಾವು 15/5/2021 ಆರಂಭ ಮಾಡಿದ್ದೇವೆ. ಸೊ ನಮ್ಮ ಕೊನೆಯ ಟೆಸ್ಟ್ 40ನೇ ಟೆಸ್ಟ್ 3/6/2021 ಇರ್ತದೆ. ಸೊ ಫ್ರೆಂಡ್ಸ್, ನೀವು ನಮ್ಮ ಈ ಎಲ್ಲ ಮಟೀರಿಯಲ್ನ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪ್ನಿಂದನೂ ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಕ್ವಶನ್ ನಂಬರ್ 1 is, which state has launched a month-long drive to spread awareness about COVID-19 pandemic under ಮಿಷನ್ ಪತೆ ಅಡಿಯಲ್ಲಿ ಕೋವಿಡ್-19 ಸಾಂಕ್ರಾಮಿಕ ರೋಗದ ಬಗ್ಗೆ ಜಾಗೃತಿ ಮೂಡಿಸಲು ಯಾವ ರಾಜ್ಯ ತಿಂಗಳ ಅವಧಿಯ ಚಾಲನೆಯನ್ನು ಆರಂಭಿಸಿದೆ? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಒಡಿಸ್ಸಾ, ಆಪ್ಷನ್ ಡಿ ಜಾರ್ಖಂಡ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪಂಜಾಬ್. ಎಸ್, ಪಂಜಾಬ್ ಇಲ್ಲಿ ಸರಿಯಾದ ಉತ್ತರ. ಎಸ್, ಪಂಜಾಬ್ ಚೀಫ್ ಮಿನಿಸ್ಟರ್ ಅಮರಿಂದರ್ ಸಿಂಗ್ has launched month-long drive as a part of the Mission Pate to spread the awareness about the coronavirus. ಪಂಜಾಬ್ ಚೀಫ್ ಮಿನಿಸ್ಟರ್ ಅಮರಿಂದರ್ ಸಿಂಗ್ ಅವರು ಮಿಷನ್ ಪತೆ ಅಡಿಯಲ್ಲಿ ಕೊರೋನಾ ವೈರಸ್ನ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಲು ಒಂದು ತಿಂಗಳ ಒಂದು ಪ್ಲ್ಯಾನನ್ನು ಆರಂಭ ಮಾಡ್ತಾರೆ. ಎಸ್, ದ ಸೆಕೆಂಡ್ ಕ್ವಶನ್ ಈಸ್, ವಿಚ್ ಝೋನ್ ಆಫ್ ದ ಇಂಡಿಯನ್ ರೈಲ್ವೇಸ್ ಹ್ಯಾಸ್ ಕಮಿಷನ್ಡ್ ದ ಗವರ್ನಮೆಂಟ್ಸ್ ಫಸ್ಟ್ ವೇಸ್ಟ್ ಟು ಎನರ್ಜಿ ಪ್ಲಾಂಟ್? ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದ ಯೂನಿಟ್ ಆಫ್ ಪೀಪಲ್ ಆ್ಯಂಡ್ ಎನ್ವೈರ್ಮೆಂಟ್. ಭಾರತೀಯ ರೈಲ್ವೆಯ ಯಾವ ವಲಯ ಸರ್ಕಾರದ ಮೊದಲ ತ್ಯಾಜ್ಯವನ್ನು ಶಕ್ತಿ ಸ್ಥಾವರಕ್ಕೆ ನಿಯೋಜಿಸಿದೆ? ತುಂಬ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು ಪೀಪಲ್ ಆ್ಯಂಡ್ ಎನ್ವೈರ್ಮೆಂಟ್ ಯೂನಿಟ್ನಿಂದ. ಆಪ್ಷನ್ ಎ ಸದರ್ನ್ ರೈಲ್ವೆ, ಆಪ್ಷನ್ ಬಿ ಸೌತ್ ಸೆಂಟ್ರಲ್ ರೈಲ್ವೆ, ಆಪ್ಷನ್ ಸಿ ಈಸ್ಟ್ ಕೋಸ್ಟ್ ರೈಲ್ವೆ, ಆಪ್ಷನ್ ಡಿ ನಾರ್ತರ್ನ್ ರೈಲ್ವೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಈಸ್ಟ್ ಕೋಸ್ಟ್ ರೈಲ್ವೆ. Yes, the East Coast Railway has commissioned the government's first waste to energy plant, which will turn e-waste and plastic into light diesel. Yes, what is going to happen here? This unit, the East Coast Railway, is going to transfer the e-waste. It is going to turn e-waste and plastic into light diesel oil in 24 hours. Please remember it. Then a patented technology called polycrack will be used in this waste to energy plant. Please remember this. A question may arise from here also. ಇದನ್ನು ಕೂಡ ನೀವು ನೆನಪಿನಲ್ಲಿ ಇರಬೇಕು. ಇಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ polycrack, which is first of its kind in Indian railways and only the fourth in India. And the plant has the capacity to process 500 kgs of waste per day. Please remember it. In this plant, the capacity of turning the plastic and e-waste into light diesel oil is 500 kg per day. Next question is, which international smartphone film recently signed an MOU with IIT Hyderabad for research and development projects? ಸಂಶೋಧನಾ ಮತ್ತು ಅಭಿವೃದ್ಧಿ ಯೋಜನೆಗಳಿಗಾಗಿ IIT ಹೈದರಾಬಾದಿನೊಂದಿಗೆ MOUಗೆ ಸಹಿ ಮಾಡಿದ ಅಂತಾರಾಷ್ಟ್ರೀಯ ಸ್ಮಾರ್ಟ್ಫೋನ್ ಯಾವುದು? ಕಂಪನಿ ಯಾವುದು? ಎಸ್, ಆಪ್ಷನ್ಸ್ ಆರ್ ಆಪ್ಷನ್ ಎ ಜಿಯೋಮಿ, ಆಪ್ಷನ್ ಬಿ ಓಪೋ, ಆಪ್ಷನ್ ಸಿ ಹುವಾಯ್, ಆಪ್ಷನ್ ಡಿ ವಿವೋ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ವಿವೋ. Yes, Chinese smartphone maker Oppo has signed to collaborate with IIT Hyderabad. Sorry friends, here the right answer is option B, Oppo, not Vivo. Please make a correction. ದಯವಿಟ್ಟು ಸರಿ ಮಾಡಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಓಪೋ ಆಗಿದೆ.
Yes, Chinese smartphone maker Oppo has signed to collaborate with IIT Hyderabad for research purpose in science and emerging technology. And the MOU says joint research and development for multiple projects over a period of 2 years. Yes, the next question is which organization has been conferred with Green Urja Award by Indian Chamber of Commerce? ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ICC ಯಾವ ಸಂಸ್ಥೆಗೆ ಗ್ರೀನ್ ಊರ್ಜಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ? IREDA, BPCL, ICAR, ಆಪ್ಷನ್ ಡಿ NSSO. Yes, the right answer is option A, IREDA. IREDA has been conferred with Green Urja Award by Indian Chamber of Commerce. ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಈ ಒಂದು IREDAಗೆ ಗ್ರೀನ್ ಊರ್ಜಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ವಾಟ್ ಡು ಯು ಮೀನ್ ಬೈ IREDA? IREDA ಸ್ಟ್ಯಾಂಡ್ಸ್ ಫಾರ್ ಇಂಡಿಯನ್ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ. ಪ್ಲೀಸ್ ರಿಮೆಂಬರ್ ದ ಅಬ್ರಿವೇಷನ್ ಕೂಡ ನೆನಪಿನಲ್ಲಿಡಬೇಕು. IREDA ಅಂದರೆ ಇಂಡಿಯನ್ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಹ್ಯಾಸ್ ಬೀನ್ ಕಾನ್ಫರ್ಡ್ ವಿತ್ ಗ್ರೀನ್ ಊರ್ಜಾ ಅವಾರ್ಡ್. It is the only dedicated institution for financing renewable energy and energy efficiency projects in India. The next question is Akshay Urja Portal is an initiative of which union ministry? ಅಕ್ಷಯ್ ಊರ್ಜಾ ಪೋರ್ಟಲ್ ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮವಾಗಿದೆ? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಪವರ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಆ್ಯಂಡ್ ಪಬ್ಲಿಕ್ ಎಂಟರ್ಪ್ರೈಸಸ್. ಅಕ್ಷಯ ಊರ್ಜಾ ಪೋರ್ಟಲ್. If you read the question, if you read this line, you will come to know the right answer. Yes, the right answer is option C, Ministry of New and Renewable Energy. ಎಸ್ ಅಕ್ಷಯ್ ಊರ್ಜಾ ಪೋರ್ಟಲ್. ಯಾಕೋ ಈ ಸೆಂಟೆನ್ಸನ್ನು ಓದಿದರೆ ನಮಗೆ ಇದು ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿಗೆ ಸಂಬಂಧಪಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಎಸ್, ಮಿನಿಸ್ಟ್ರಿ ಆಫ್ ಸ್ಟೇಟ್ ಆಫ್ ಪವರ್ ಆ್ಯಂಡ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ. ಎಸ್, RK Singh launched the new website of Ministry of New and Renewable Energy, and the website has additional portals such as Akshay Urja Portal and India Renewable Idea Exchange IRIX. Yes, the next question is what is the name of the mobile application launched by the Council of Scientific and Industrial Research CSIR to connect farmers to supply chain? ರೈತರನ್ನು ಸರಬರಾಜು ಸರಪಳಿಗೆ ಸಂಪರ್ಕಿಸಲು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಪ್ರಾರಂಭಿಸಿದ ಮೊಬೈಲ್ ಅಪ್ಲಿಕೇಶನ್ನ ಹೆಸರೇನು? ಆಪ್ಷನ್ ಎ ಕಿಸಾನ್ ರಥ್, ಆಪ್ಷನ್ ಬಿ ಕಿಸಾನ್ ಸಭಾ, ಆಪ್ಷನ್ ಸಿ ಕಿಸಾನ್ ಸುರಕ್ಷಾ, ಆಪ್ಷನ್ ಡಿ ಕಿಸಾನ್ ಸಮೃದ್ಧಿ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕಿಸಾನ್ ಸಭಾ. ಎಸ್, ಇಲ್ಲಿ ಸರಿಯಾದ ಉತ್ತರ ಯಾವುದು? ಕಿಸಾನ್ ಸಭಾ. ಎಸ್, ಏಮಿಂಗ್ ಟು ಕನೆಕ್ಟ್ ದ ಫಾರ್ಮರ್ಸ್ ಟು ದಿ ಸಪ್ಲೈ ಚೈನ್ and freight transportation management system during the COVID-19 lockdown, the Central Road Research Institute, a research lab of the Council of Scientific and Industrial Research CSIR and CRRI, has launched Kisan Sabha app. Please remember it. The next question is Women Entrepreneurship and Empowerment is an initiative of which institution? ಮಹಿಳಾ ಉದ್ಯಮಶೀಲತೆ ಮತ್ತು ಸಬಲೀಕರಣ ಯಾವ ಸಂಸ್ಥೆಯ ಕ್ರಮವಾಗಿದೆ? ಆಪ್ಷನ್ ಎ IIT ಮದ್ರಾಸ್, ಆಪ್ಷನ್ ಬಿ IIT ಬಾಂಬೆ, ಆಪ್ಷನ್ ಸಿ IIT ಡೆಲ್ಲಿ, ಆಪ್ಷನ್ ಡಿ IIT ಗುವಾಹತಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ IIT ಡೆಲ್ಲಿ. ಎಸ್, ವುಮೆನ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಎಂಪವರ್ಮೆಂಟ್. ಇಟ್ ಈಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಸೋಷಿಯಲ್ ನ್ಯಾಷನಲ್ ಇನಿಷಿಯೇಟಿವ್ ಟು ಸ್ಟ್ರೆಂಥನ್ ವುಮೆನ್ ಎಕೋಸಿಸ್ಟಮ್, ಆ್ಯಂಡ್ ಇಟ್ ಈಸ್ ಫೌಂಡೆಡ್ ಬೈ ದಿ ಇನಿಷಿಯೇಟಿವ್ ಹ್ಯಾಸ್ ಬಿನ್ ಫೌಂಡೆಡ್ ಬೈ IIT ಡೆಲ್ಲಿ. ಓಕೆ, ಇದನ್ನು IIT ಡೆಲ್ಲಿ ಆರಂಭ ಮಾಡ್ತದೆ. ಆ್ಯಂಡ್ ಇಟ್ ಈಸ್ ಸಪೋರ್ಟೆಡ್ ಬೈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್. ಪ್ಲೀಸ್ ರಿಮೆಂಬರ್ ದಿಸ್ ಆಲ್ಸೋ. ಇದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಪೋರ್ಟನ್ನು ಕೊಡ್ತದೆ. ಆ್ಯಂಡ್ ವಾಟ್ ಈಸ್ ದ ಮೇನ್ ಏಮ್ ಹಿಯರ್? ಟು ಫೋಕಸ್ ಆ್ಯಂಡ್ ಇಗ್ನೈಟ್ ಅ ಫೈರ್ ಅಮಂಗ್ ವುಮೆನ್ ಫ್ರಮ್ ಅ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಟು ಮಿಡಲ್ ಏಜ್ಡ್ ಹೌಸ್ ವೈಫ್ ಟು ಎಂಬ್ರಾಸ್ ಎಂಟ್ರಪ್ರಿನರ್ಶಿಪ್. ಎಸ್, ಮಹಿಳೆಯರಲ್ಲಿ ಒಂದು ಉದ್ಯಮಶೀಲತೆಯನ್ನು ಬೆಳವಣಿಗೆ ಮಾಡೋದು ಇದರ ಮುಖ್ಯ ಉದ್ದೇಶ. The next question is when was National Technology Day celebrated? ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಎಸ್, ನ್ಯಾಷನಲ್ ಟೆಕ್ನಾಲಜಿ ಡೇ ವಿಲ್ ಬಿ ಸೆಲೆಬ್ರೇಟೆಡ್ ಆನ್ May 11.
ಮೇ 11ರಂದು ನಾವು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸ್ತೀವಿ. ಎಸ್, ನ್ಯಾಷನಲ್ ಟೆಕ್ನಾಲಜಿ ಡೇ ಸೆಲೆಬ್ರೇಟೆಡ್ ಆನ್ May 11 every year to the celebration of achievements of scientists, researchers, engineers and all others involved in the field of science and technology. And on 11 May 1998, India successfully conducted 3 nuclear tests at Indian Army's Pokhran test range in Rajasthan. From 1919 we are celebrating 11th May as National Technology Day. And the National Technology Day 2021, what was the theme? Please remember the theme. 2021 ಈ ನ್ಯಾಷನಲ್ ಟೆಕ್ನಾಲಜಿ ಡೇ ಅನ್ನೋ ಥೀಮನ್ನು ನೀವು ನೆನಪಿನಲ್ಲಿ ಇಡಬೇಕು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಸಸ್ಟೈನೇಬಲ್ ಫ್ಯೂಚರ್. ಎಸ್, 2021 ಥೀಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಸಸ್ಟೈನೇಬಲ್ ಫ್ಯೂಚರ್. ಆ್ಯಂಡ್ ವಾಟ್ ವಾಸ್ ದ ಥೀಮ್ ಆಫ್ 2020? Rebooting the economy through science, technology and research. Restart. Yes, please remember, at least you should remember the theme of 2021, science and technology for sustainable future. Next question, which ministry launched the Swachhata Abhiyan mobile app? Swachhata Abhiyan mobile application ಅನ್ನು ಯಾರು ಆರಂಭಿಸಿದ್ರು? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಹೆಲ್ತ್, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಹ್ಯಾಸ್ ಲಾಂಚ್ಡ್ ದಿ ಸ್ವಚ್ಛತಾ ಅಭಿಯಾನ ಮೊಬೈಲ್ ಅಪ್ಲಿಕೇಶನ್. ಸ್ವಚ್ಛತಾ ಅಭಿಯಾನ ಮೊಬೈಲ್ ಅಪ್ಲಿಕೇಶನ್ ಆರಂಭ ಮಾಡಿದವರು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. Yes, Union Minister for Social Justice and Empowerment Shri Tawarchand Gehlot launched mobile application called Swachhata Abhiyan in the presence of Ministers of State for Social Justice and Empowerment Shri Ramdas and Shri Krishnan Pal Gurjar in New Delhi. Yes, Facebook's first renewable project in India. ಭಾರತದಲ್ಲಿ ಫೇಸ್ಬುಕ್ನ ಮೊದಲ ನವೀಕರಿಸಬಹುದಾದ ಯೋಜನೆ ಯಾವುದು? Yes, first renewable project of Facebook is Clean Max, Torrent Max, Clark Energy, Waspet Wind Farm. The right answer is option A, Clean Max. Yes, Clean Max ಸರಿಯಾದ ಉತ್ತರ. Yes, the project Clean Max is located in Karnataka. Please remember it. Yes, ಈ Clean Max ಪ್ರಾಜೆಕ್ಟ್ ಕರ್ನಾಟಕದಲ್ಲಿದೆ. ಇದರ ಕೆಪಾಸಿಟಿ ಎಷ್ಟಿದೆ? 32 megawatt. This project is under Facebook and Clean Max will work together to provide renewable energy into electrical grid of India. And Facebook is to use the renewable energy purchased from Clean Max, yes, to power its data center. And the Facebook is to start the operations of the data center in 2022. Yes, this much information is enough here. ಸೊ ಈ ಒಂದು ಕ್ಲೀನ್ ಮ್ಯಾಕ್ಸ್ ಪ್ರಾಜೆಕ್ಟ್ ಕರ್ನಾಟಕದಲ್ಲಿದೆ. ಇದರ ಒಂದು ಕೆಪಾಸಿಟಿ 32 ಮೆಗಾವ್ಯಾಟ್ ಇದೆ. ಇದು ಫೇಸ್ಬುಕ್ ಕ್ಲೀನ್ ಮ್ಯಾಕ್ಸ್ನಿಂದ ಎರಡೂ ಕೂಡಿ ಇಲ್ಲಿ ವರ್ಕನ್ನು ಮಾಡ್ತಾ ಇದ್ದಾವೆ. ಸೊ ಫೇಸ್ಬುಕ್ ಇಲ್ಲಿರುವ ರಿನ್ಯೂಯಬಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಗ್ರಿಡ್ ಆಗಿ ಕನ್ವರ್ಟ್ ಮಾಡಿ ಇದು ತನ್ನ ಡೇಟಾ ಸೆಂಟರ್ಗಳಿಗೆ ಬಳಕೆ ಮಾಡ್ತದೆ. ಸೊ ದ ಫೇಸ್ಬುಕ್ ಈ ಒಂದು ಕಾರ್ಯವನ್ನು 2021ರಲ್ಲಿ ಆರಂಭ ಮಾಡ್ತದೆ. ಸೊ ಫೇಸ್ಬುಕ್ ಹ್ಯಾಡ್ ಮೇಡ್ ಸಿಮಿಲರ್ ಅಗ್ರಿಮೆಂಟ್. ಅದೇ ರೀತಿ ಇದೆ ಫೇಸ್ಬುಕ್ನ ಸಿಮಿಲರ್ ಅಗ್ರಿಮೆಂಟ್ಸ್ ಯಾವಪ್ಪ ಅಂತಂದರೆ ಟೆರೆನಸ್ ಎನರ್ಜಿ, ಸನ್ಸೀಪ್ ಗ್ರೂಪ್, ಸೆಮ್ಕ್ರಾಪ್. ಎಸ್, ದೀಸ್ ಪ್ರಾಜೆಕ್ಟ್ಸ್ ಆರ್ capable of producing 160 megawatt of solar power. Yes, the next question is, which ministry has invited research proposals with focus on female participation in economic activities? ಆರ್ಥಿಕ ಚಟುವಟಿಕೆಗಳಲ್ಲಿ ಸ್ತ್ರೀ ಭಾಗವಹಿಸುವಿಕೆಯನ್ನು ಕೇಂದ್ರೀಕರಿಸಿ ಸಂಶೋಧನಾ ಪ್ರಸ್ತಾಪಗಳನ್ನು ಯಾವ ಸಚಿವಾಲಯ ಆಹ್ವಾನಿಸಿದೆ? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ HRD. Yes, the ministry invited research proposals with focus on female participation is Ministry of Women and Child Development. Yes, if you read the question, you will come to know the answer. Yes, it is related to women participation, so it is Ministry of Women and Child Development. Yes, friends, this is about our today's session.
Once again, I would like to remind you about our KSET test series 2021, where we are providing 40 mock tests for paper 1 with 1000 MCQs PDF. You can download all the 40 tests in PDF format. We are providing notes in English and Kannada. To join for this comprehensive course, you can contact these two numbers. ನೀವು ಈ ಒಂದು ಕೋರ್ಸ್ಗೆ ಸೇರಿಕೊಳ್ಳಲು ಇಲ್ಲಿ ನೀಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಗೊತ್ತಿರೋ 40 ಟೆಸ್ಟ್ ಇದ್ದಾವೆ, 1000 MCQ PDF ಇದೆ, ಪ್ರತಿಯೊಂದು ಯೂನಿಟ್ನಲ್ಲಿ ಶಾರ್ಟ್ ನೋಟ್ಸ್ ಕೂಡ ಇದೆ. ಅದೇ ರೀತಿ ಪ್ರೀವಿಯಸ್ ಇಯರ್ MCQಗಳನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೇವೆ. ಆಲ್ರೆಡಿ ವಿ ಹ್ಯಾವ್ ಸಾಲ್ವ್ ಪ್ರೀವಿಯಸ್ ಇಯರ್ MCQs ಆಫ್ 2018 ಆ್ಯಂಡ್ 2020. ಎಸ್, ಈಗಾಗಲೇ ನಾವು 2018 ಮತ್ತು 2020 ಪೇಪರ್ 1 ಪತ್ರಿಕೆಯ MCQಗಳನ್ನು ನಿಮಗೆ ಸಾಲ್ವ್ ಮಾಡಿ ಕೊಟ್ಟಿದ್ದೀವಿ. Okay friends, I wish all the best to all. If you want to join our Telegram group, the link will be given in the description box. Okay, thank you and I wish all the best to all.